ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ, ಇವತ್ತು ನಾವು ನಮ್ಮ ಐರಾವತ ಜೊತೆ ಟ್ರಿಪ್ ಹೊರಟಿದೀವಿ. ಸೊ ಎಲ್ಲಿಗೆ ಅಂತ ಹೋಗ್ತಾ ನಿಮಗ್ ಗೊತ್ತಾಗುತ್ತೆ. ಅಂಡ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ನಮ್ ಬಾಸ್ ನೆಕ್ಸ್ಟ್ ಟೈಮ್ ಸೈನ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದನ್ನ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಸಿ, ಬನ್ನಿ ನೋಡೋಣ. ಹಾಗೆ ಈ ಮಿರರ್ ಅಲ್ಲಿ ಯಾರೋ ಕಾಣ್ತಾರೆ, ಸೊ ಗೆಸ್ ಮಾಡಿ ನೋಡೋಣ ಯಾರು ಅಂತ. ಫೈನಲಿ ನಮ್ಮ ಬಾಸ್ ಸಿಗ್ನೇಚರ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ, ಖುಷಿ ಆಯ್ತು. ಬಟ್ ಆ ವಿಡಿಯೋನ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಬಟ್ ನಮ್ ಬಾಸ್ ಸಿಗ್ನೇಚರ್ ಹಾಕಿದಾರಲ್ಲ, ಸೊ ಅದೇ ಒಂದ್ ಖುಷಿ. ನೆಕ್ಸ್ಟ್ ಟೈಮ್ ಆ ತರ ಆಪರ್ಚುನಿಟಿ ಸಿಕ್ಕಿದ್ರೆ ಅವ್ರ ಜೊತೆ ಒಂದ್ ಫೋಟೋ ಡೆಫಿನೆಟ್ ಆಗಿ ಆಡ್ ಮಾಡೋಣ. ಸೊ ಬನ್ನಿ, ನನ್ನ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಟ್ರಿಪ್ ಹೋಗಕ್ಕೆ. ಸೊ ಮಾತಾಡ್ಸೋಣ ಬನ್ನಿ. ಹೇಳಿ ಬಾಸ್, ಏನ್ ಅನ್ಸ್ತಾ ಇದೆ ಇವತ್ತು ಹೋಗ್ತಾ ಇರೋದು? ಸೊ ನಮ್ಮ ಐರಾವತ ಜೊತೆ ಫಸ್ಟ್ ಟ್ರಿಪ್ ಮಾಡ್ತಾ ಇದೀವಿ. ಸೊ ಏನ್ ಅನ್ಸ್ತಾ ಇದೆ ನಿಮ್ಗೆ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಅನ್ಸೋದೇನಿಲ್ಲ, ಬಾ ತೋರಿಸ್ತೀನಿ ಏನ್ ಅನ್ಸುತ್ತೆ ಅಂತ. ಇವಾಗ ನಾವಂತೂ ಹೊರಟ್ವಿ. ಸೊ ನೆಕ್ಸ್ಟ್ ನಮ್ ಜೊತೆ ಟ್ರಿಪ್ಗೆ ಯಾರು ಜಾಯ್ನ್ ಆಗ್ತಾರೆ ಅಂತ ಲೆಟ್ಸ್ ಸಿ. ಕ್ಯೂರಿಯಾಸಿಟಿ ಬರ್ತಿದ್ಯಾ? ಸೊ ನೋಡೋಣ. ಇವರೇ ನಮ್ ಜೊತೆ ನೆಕ್ಸ್ಟ್ ಜಾಯ್ನ್ ಆಗ್ತಿರೋದು. ಕರಣ್ ಅಂತ ಮತ್ತೆ ಪ್ರಿಯಾ ಅಂತ, ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್. ನಮ್ ಜೊತೆ ಇನ್ನೊಂದು ಕಾರ್ ಆ್ಯಡ್ ಆಗ್ತಾ ಇದೆ ಟ್ರಿಪ್ಪಿಗೆ. ಹೋಗ್ತಾ ಹೋಗ್ತಾ ಯಾರು ಅಂತ ಗೊತ್ತಾಗತ್ತೆ. ಮೈಸೂರಿಂದ ನಮ್ಮ ಬಾಸ್ ಆ್ಯಂಡ್ ಬಾಸ್ ಫ್ಯಾಮಿಲಿ ಜಾಯ್ನ್ ಆದ್ರು. ಬಬ್ಲು ಕೂಡ ಫುಲ್ ಎಕ್ಸೈಟ್ ಆಗಿದ್ದಾಳೆ. ನೆಕ್ಸ್ಟ್ ಲೆವೆಲ್ ಬ್ರೋ. ಏನ್ ಅನ್ಸ್ತಿದೆ ನಮ್ ಕಾರ್ ಓಡ್ಸೋದ್ರಿಂದ? ಆಕ್ಚುಲ್ ಆಗಿ ಅವ್ರ ಫೇಸೇ ಕಾಣಿಸ್ತಿಲ್ಲ. ಸ್ವಲ್ಪ ತೋರ್ಸಿ, ನಮ್ಮ ಅಣ್ಣನ್ ತೋರ್ಸಿ. ನಮ್ ಬ್ರೋ ಬ್ಯಾಚುಲರ್, ಇನ್ನು ಸ್ಟಿಲ್ ಯಂಗ್ ಬ್ಯಾಚುಲರ್. ಯಾರಾದ್ರೂ ಕಮೆಂಟ್ ಮಾಡ್ಬಿಡಿ. ನಮ್ಮ ಅಣ್ಣ ಸ್ಟಿಲ್ ಬ್ಯಾಚುಲರ್. ಏನ್ ಅನ್ಸ್ತಿದೆ ಬ್ರೋ ನಮ್ ತಾರ್ ಓಡಿಸ್ತಿರೋದಕ್ಕೆ, ನಮ್ ಬಿಳೆ ಐರಾವತ ಓಡಿಸ್ತಿರೋ ಎಕ್ಸ್ಪೀರಿಯನ್ಸ್ ಏನ್ ಅನ್ಸ್ತಾರೆ? ಅದು ನೆಕ್ಸ್ಟ್ ಕ್ವೆಶ್ಚನ್. ಫಸ್ಟ್ ನಮ್ ಐರಾವತ ಓಡಿಸ್ತಿರೋ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತಾ ಇದೆ ಬ್ರೋ? ಅವ್ರವ್ರ ಕಾರ್ ಸೆಂಟಿಮೆಂಟ್ ಅವ್ರಿಗಿರತ್ತೆ ಅಲ್ವಾ? ಸೊ ದಟ್ ನಿಮ್ಗೆ ಏನ್ ಅನಿಸ್ತದೆ? ಓಡ್ಸೋ ಗಾಡಿ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಐತೆ, ಕ್ರೇಜ್ ಒಂಥರ. ನನ್ ಕಾರು ಐತಲ್ಲ, ನಾರ್ಮಲ್ ಆಗಿ ಐತೆ. ಏನ್ ಅನ್ಸ್ತದೆ ಆ ಕಾರ್ಗೂ ಈ ಕಾರ್ಗೂ ಡಿಫ್ರೆನ್ಸ್? ಅವರು ಆಕ್ಚುಲ್ ಆಗಿ ರೀಸೆಂಟ್ ಆಗಿ ಬೈ ಮಾಡಿದ್ದಾರೆ. ನಮ್ ಕಾರ್ಗೂ ಇದಕ್ಕೂ ಡಿಫ್ರೆಂಟ್ ಅಂದ್ರೆ, ನಮ್ ಕಾರ್ನ ಹೆಂಗೆ ಓಡಿಸಿದ್ರು ನಮ್ಗೊಂದ್ ಧೈರ್ಯ, ಇದೊಂದ್ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಬೇರೆಯವ್ರದ್ದು ಅಂತ. ಆಕ್ಚುಲ್ ಆಗಿ ಸೆಂಟಿಮೆಂಟ್ ಬರುತ್ತೆ ನಮ್ ಕಾರ್ ಅನ್ಸ್ದಾಗ. ಕಪಲ್ಸ್ ನೀವೇನ್ ಹೇಳ್ತೀರಾ? ಮಾತೇ ಬರಲ್ಲ, ಮಾತೇ ಆಡಲ್ಲ, ಮಾತಾಡಿದ್ರೆ ನಿಲ್ಸದೇ ಇಲ್ಲ. ಏನ್ ಅನ್ಸ್ತದೆ ಬ್ರೋ ನಮ್ಮ ಐರಾವತ ಜೊತೆ ಹೋಗ್ತಿರೋದಕ್ಕೆ? ಐರಾವತಲ್ಲಿ ಅಣ್ಣ ನೀವ್ ಹೇಳಿ, ಚೆನ್ನಾಗ್ ಅನ್ಸಿದೆ. ಸೂಪರ್ ಸೂಪರ್. ಮೈಕಲ್ ಹಲೋ 1 2 3 1 2 3 ನಂಗೆ ಆಯ್ತು. ಮೈಕ್ ಟೆಸ್ಟಿಂಗ್ 1 2 3. ಅದಕ್ಕೆ ಟ್ರೋಲ್ ಹಾಕ್ಬಿಡ್ತಾರೆ ಆಮೇಲೆ. ಯಾರು ಸಿಕ್ಕರು ಇಷ್ಟೊತ್ತಿಗೆ ಬರ್ತೀವಿ, ಅದನ್ನೇ ಹೇಳಿದೆ. ಆಕ್ಚುಲ್ ಆಗಿ ಇನ್ನೊಂದು ಬೆಸ್ಟ್ ಪಾರ್ಟ್ ತೋರ್ಸಿಲ್ಲ ಅನ್ಸುತ್ತೆ. ಸೊ ಖುಷಿ ಖುಷಿ ಖುಷಿ. ಐಶ್ವರ್ಯ ಜರ್ನಿ ತುಂಬ ಲಾಂಗ್ ಇದ್ದಿದ್ದರಿಂದ ಅಪ್ಪ ಸಿಕ್ಕಾಬಡೆ ಬಿಸಿಲು ಬೇರೆ. ಸೊ ಎಳ್ನೀರು ಕುಡಿಯೋಣ ಅಂತ ನಮ್ಮ ಕರಣ್ ಬ್ರೋ ಬಂದ್ಬಿಡು, ಅಪ್ಪಟ ಹಳ್ಳಿ ಹುಡುಗ, ಎಲ್ಲರಿಗೂ ಅವ್ರ ಕೈಯಾರನೇ ಎಳ್ನೀರನ್ನ ಕೊಚ್ಚಿ ಕೊಟ್ಟರು. ಆದರೂ ಎಷ್ಟು ಕಷ್ಟಪಟ್ಟು, ಓ ಮೈ ಗಾಡ್, ತುಂಬ ಲವ್ ಜಾಸ್ತಿ, ಕೇರ್ ಜಾಸ್ತಿ. ಆದ್ರೂ ಹೆಂಡತಿಗೋಸ್ಕರ ಆ್ಯಕ್ಚುಲಾಗಿ ಈ ಕಷ್ಟಪಡ್ತಿರೋದು, ನಮಗೋಸ್ಕರ ಅಲ್ಲ ಎಳ್ನೀರು ಕೊಚ್ಚುತ್ತಾ ಇರೋದು. ಸೊ ನೋಡಿ, ಆದ್ರೂ ನೋಡೋಕ್ಕಾಗ್ತಾ ಇಲ್ಲ ನಮ್ಮ ಕಣ್ಣಲ್ಲಿ. ಎಂತ ಲವ್, ಯುವ ಪ್ರೇಮಿಗಳು ಏನೇ. ಸೊ ಫೈನಲಿ ರೀಚ್ ಆದ್ವಿ ಚಿಕ್ಕಮಂಗ್ಳೂರ್ಗೆ. ಸೊ ನಾವ್ ಇವಾಗ ಸ್ಟೇ ಆಗಕ್ಕೆ ಬಂದಿರೋದು ಬಂದ್ಬಿಟ್ಟು ಕೆಮ್ಮಣ್ಗುಂಡಿ ಅರಣ್ಯ ವಿಶ್ರಾಂತಿ ಗೃಹ. ಸೊ ಇಲ್ಲಿ ನೇಚರು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ. ಆ್ಯಕ್ಚುಲಾಗಿ ಇಲ್ಲೂ ಕೂಡ ಬಿಸಿಲಿದೆ ಸಿಕ್ಕಾಬಟ್ಟೆ. ಬಟ್ ನಾವು ಅನ್ಕೊಂಡ್ವಿ ಇಲ್ಲಿ ಸ್ವಲ್ಪ ಮಳೆ ಆಗಿರ್ಬೋದು, ಲೈಕ್ ಚೆನ್ನಾಗಿರತ್ತೆ ವೆದರ್ ಎಲ್ಲ ಅಂತ. ಬಟ್ ಓಕೆ ಬಿಸಿಲಿದೆ, ಹಾಟ್ ಆಗೇ ಇದೆ. ಇಲ್ಲೂ ಬೆಂಗಳೂರು ಸಿಚುವೇಶನ್ ಇದೆ. ಬಟ್ ಈವ್ನಿಂಗ್ ಆಗ್ತಾ ಏನ್ ಅನ್ಸ್ಬೋದು, ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಹಾಟ್ ಆಗಿದ್ರು ಕೂಡ ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ. ಸೊ
ನೀವು ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ಅದಕ್ಕೆ ಫೇಮಸ್ ಅಲ್ವಾ, ಸೊ ನೇಚರ್. ನಮ್ಮ ಐರಾವತದಲ್ಲಿ ಒಂದು ಅರ್ಧ ಗಂಟೆ ಫಾಸ್ಟಾಗಿ ಬಂದ್ವಿ. ಸೊ ಇವಾಗ ಬರ್ತಿದ್ದಾರೆ ನಮ್ಮ ಬಾಸ್. ಪಾಪ ಫುಡ್ಡೆಲ್ಲ ತೊಗೊಂಡು ಪಾಪ ನಮಗೋಸ್ಕರ ಬರ್ತಿದ್ದಾರೆ. ಯಾಕಂದರೆ ನಾವು ಸ್ಟೇ ಆಗಿರೋದು ಬಂದುಬಿಟ್ಟು ಆಲ್ಮೋಸ್ಟ್ ನೆಟ್ವರ್ಕ್ ಸಿಗಲ್ಲ ಈ ಏರಿಯಾದಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಮೇಯ್ನ್ಲಿ ಪ್ರಾಬ್ಲಮ್ ಅಂದರೆ ನೆಟ್ವರ್ಕೇ ಅಲ್ಲ. ಸೊ ನೆಟ್ವರ್ಕ್ ಸಿಗೋದಿಲ್ಲ, ನಮಗೋಸ್ಕರ ಚಿಚ್ಚಿ ಎಲ್ಲ ತೊಗೊಂಡು ಬಂದರು. ಈಗ ನೆಕ್ಸ್ಟ್ ಹೋಗ್ತಿರೋದೆ ಎಬ್ಬೆ ಫಾಲ್ಸು ಆಫ್ ರೋಡ್ ಟ್ರೆಕ್ಕಿಂಗಿಗೆ. ಸೊ ಇಲ್ಲಿ ನಾವು ಹೊಸ ಎಕ್ಸ್ಪೀರಿಯನ್ಸ್, ಆ್ಯಕ್ಚುಲಾಗಿ ಚಿಕ್ಕಮಂಗ್ಳೂರೇ ನನಗೆ ಹೊಸ ಎಕ್ಸ್ಪೀರಿಯನ್ಸು. ಇಲ್ಲಿ ಬಂದುಬಿಟ್ಟು ಪರ್ ಪರ್ಸನ್ಗೆ ಬಂದುಬಿಟ್ಟು 590 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮದು ಆಫ್ ರೋಡ್ ಕಾರ್ ಆಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಯಾಕಂದರೆ ಇದು ಗೌರ್ಮೆಂಟ್ ಸರೌಂಡಿಂಗ್ ಬರೋದ್ರಿಂದ. ಸೊ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಟ್ ನಮ್ಮ ಐರಾವತ ಜೊತೆ ಬಂದಿದ್ದರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಚಿಕ್ಕಮಂಗ್ಳೂರು ತುಂಬ ಸಲ ಬಂದಿದ್ದೀನಿ, ಬಟ್ ಇದು ಪ್ರಕೃತಿ ಮಧ್ಯದಲ್ಲಿರೋ ತುಂಬ ಒಳ್ಳೆ ಜಾಗ. ನಿಜವಾಗ್ಲೂ ಡಾಕ್ಟರ್ ಬ್ರೋ ಕೂಡ ಇದನ್ನ ಎಕ್ಸ್ಪ್ಲೋರ್ ನೋಡು ಸ್ವರ್ಗ ಸ್ವರ್ಗ ಸ್ವರ್ಗ. ನಿಜವಾಗ್ಲೂ ಎಷ್ಟು ಸಖತ್ತಾಗಿತ್ತು ಅಂದರೆ, ನಾನು ನನ್ನ ಫ್ರೆಂಡ್ಸು ಮತ್ತು ಏನು ಫ್ಯಾಮಿಲೀಸ್ ಬಂದಿದ್ವಿ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಸ್ ಅಂತೂ ಫುಲ್ ಚಿಕ್ಕ ಹುಡುಗನೇ ಆಗೋಗ್ಬಿಟ್ಟಿದ್ರು ಹೇಳ್ಬೇಕಂದ್ರೆ. ನಿಜವಾಗ್ಲೂ ಪ್ರಕೃತಿ ಸೌಂದರ್ಯ ಹೇಳಕ್ ತೀರ್ಗೂ ಗೊತ್ತಾ. ನನ್ನ ಸಿಸ್ಟರ್ ಎಂಥ ಕಪಲ್ಸ್ ಅಲ್ಲೂ ಲವ್ ನೋಡಿ ಸಿಕ್ಕಾಪಡೆ ಲವ್ ತೋರಿಸ್ದಾರಪ್ಪ. ಈ ಕಪಲ್ ಏನು ಸೊ ನಾವು ಎಂಜಾಯ್ ಮಾಡಿದ್ವಿ. ಬಬ್ಲು, ಖುಷಿ, ಅಪ್ಪು, ಅಕ್ಕ ಎಲ್ಲರೂ ಕೂಡ. ಆ್ಯಂಡ್ ನೈಟ್ ಪಾರ್ಟಿ ಇತ್ತು. ಓ ಮೈ ಗಾಡ್, ಇದಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಚೆನ್ನಾಗಿತ್ತು. ಫೈರ್ ಕ್ಯಾಂಪ್ ಆ್ಯಕ್ಚುಲಾಗಿ ಜನರಲ್ಲಿ ನೆಟ್ವರ್ಕ್ ಸಿಗಲ್ಲ. ನಾವು ಬ್ಯಾಂಗ್ಳೂರಲ್ಲಿ ನೆಟ್ವರ್ಕ್ ಅಂತ ಬರೋ ಮೊಬೈಲೆಲ್ಲ ಮುರಿದೋಗ್ತೀವಿ. ಇಲ್ಲಿ ಎಲ್ಲ ಸ್ಟಿಲ್ ಬ್ಯಾಚುಲರ್ ಅನ್ನೋ ಥರ. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಡೇ ಹೋಗಿದ್ದೇನೆ ಟ್ರೆಕ್ಕಿಂಗ್ ಥರ ಹೋಗಿದ್ದು. ಇನ್ನು ಸೌಂದರ್ಯ ಅನ್ನೋದಿದೆ ಗೊತ್ತಾ, ಪ್ರಕೃತಿ ಸೌಂದರ್ಯ ನಿಜವಾಗ್ಲೂ ಅಮೇಝಿಂಗ್. ಈ ಬೆಂಗಳೂರಿಗಿನ್ನ ಅಲ್ಲೇ ಬೆಸ್ಟು. ನಾನು ಟ್ರೆಕ್ಕಿಂಗ್ ಹೋದೆ, ಸೋಂಬೇರಿಗಳು ನನ್ನ ಹಸ್ಬೆಂಡು ನನ್ನ ಸಿಸ್ಟರು ಹೆಂಗೆ ಕಪ್ಪಲ್ಗೆಲ್ಲ ಪಾಪ ಸಿಕ್ಕಾಬಡೆ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ರು. ಬಟ್ ನಾನು ಮಾತ್ರ ನಿಜವಾಗ್ಲೂ ಪ್ರತಿಯೊಂದೂ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನೇಚರ್ ಅಂತ ನಿಜವಾಗ್ಲೂ ನಂಗೆ ಬೆಂಗಳೂರಿಗೆ ಬರಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸಿಕ್ಕಾಬಡೆ ಎಂಜಾಯ್ ಮಾಡಿದೆ. ಆ್ಯಂಡ್ ಇಲ್ಲಿ ಹೇಳಬೇಕಂದ್ರೆ ಈ ವಾಟರ್ ಎಷ್ಟು ಕೋಲ್ಡ್ ಇದೆ ಅಂದರೆ ಅಷ್ಟೇ ಪ್ಯೂರಾಗಿ ಅಷ್ಟೇ ಸ್ವೀಟಾಗಿದೆ. ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಪ್ಯೂರಿಫೈ ಹಾಕಿಸ್ಕೊತೀವಿ ನೀರು ಕುಡಿಯೋದಕ್ಕೆ, ಬಟ್ ಅಲ್ಲಿ ಎಷ್ಟು ನ್ಯಾಚುರಲಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ಬಬ್ಲು ಅಕ್ಕ ಎಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಿಜವಾಗ್ಲೂ ಚೆನ್ನಾಗಿದೆ. ನಾವಿವಾಗ ಹೋಗಿರೋ ಪಾಯಿಂಟ್ ಬಂದ್ಬಿಟ್ಟು ಝೆಡ್ ಪಾಯಿಂಟ್ ಅಂತ ಚಿಕ್ಕಮಂಗ್ಳೂರಲ್ಲಿರೋದು. ಈ ವ್ಯೂ ಇದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನೆಕ್ಸ್ಟ್ ನಾವು ಹೋಗಿದ್ದು ಬಂದ್ಬಿಟ್ಟು ಇದು ಬಂದು ಜಡೆವಿಸ್ತಾ ರೆಸಾರ್ಟು. ಇದು ಕೂಡ ಚಿಕ್ಕಮಂಗ್ಳೂರಲ್ಲೇ ಇರೋದು. ಜಾಗ ಬ್ರೋ ರೆಫರ್ ಮಾಡಿರೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿನ ರೂಮ್ಸ್ ಬಂದ್ಬಿಟ್ಟೇನೆ ವಿಲ್ಲಾ ಟೈಪಲ್ಲಿದೆ. ತುಂಬ ಚೆನ್ನಾಗಿದೆ, ತುಂಬ ಹೈಜೀನ್ ಆಗಿದೆ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಎಲ್ಲರೂ ಕೂಡ ರೈನ್ ಡ್ಯಾನ್ಸ್ ಮಾಡ್ತಾರೆ. ಈವನ್ ನಾವು ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಕಡೆ ಮಾಡ್ತೀವಲ್ಲ, ಆದರೆ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ನಮ್ಮ ಐರಾವತ ಅಂತಾನೆ ನಾವು ನೆಕ್ಸ್ಟ್ ಹೋಗಿದ್ದೆ ಕೂಡ ರೈನ್ ಡ್ಯಾನ್ಸ್ಗೆ. ಸೊ ಅದು ಮುಂದೆ ಗೊತ್ತಾಗುತ್ತೆ. ವಿಲ್ಲಾಸ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಹೇಗ ಅಂತ ಅವ್ರ ಜಾಗ ಬಿಡು. ನೀನು ಹೋಗ, ಏನಾಗಲ್ಲ, ನಾನು ಬರ್ತೀನಿ. ಹೋಗ ಬೇಗ, ಒಂಚೂರು ಹಿಂದಕ್ಕೆ ಹೋಗು. ಮಾಡ್ತೀರಾ? ಹಿಂದಕ್ಕೆ ಹೋಗ್ತೀರ. ಸಂಸಾರಿ ಬಾಡಿಗೆ ಜನರೇಟರ್ ತಂದೆ. ರೈನ್ ಡ್ಯಾನ್ಸ್ ಆದಮೇಲೆ ಇನ್ಫಿನಿಟಿ ಪೂಲಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ನನ್ನ ಸಿಸ್ಟರ್ಸ್ ಎಲ್ಲ. ಚೆನ್ನಾಗಿದೆಲ್ಲ. ಪೂಲಲ್ಲಿ ಎಂಜಾಯ್ ಮಾಡಿದ ತಕ್ಷಣ ನಾವು ನೆಕ್ಸ್ಟ್ ಜಾಯಿನ್ ಮಾಡಿದ ಫೈರ್ ಕ್ಯಾಂಪಲ್ಲಿ.
ಯಾಕಿರಿ ದೀಪಾವಳಿ ರಾಣಿ ಜೇನನ್ನು ನೋಡಿ ನೀವು ನಾಚಿರಿ. ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಕಾಬಡೆ ನೈಟ್ ಅಂತೂ ಹೆವಿ ಪಾರ್ಟಿ ಇತ್ತು. ನಮ್ಮ ಕಡೆ ಯಾರಿಗೂ ಕೆಪಾಸಿಟಿ ಇಲ್ಲ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ಖುಷಿ ಬಂದು ಟಿಫನ್ ಏನು ಮಾಡಿದ್ದಾರೆ ಅಂತ ನೋಡ್ತಿದ್ವಿ. ಪೂರಿ ಮಾಡಿದ್ದಾರೆ, ಅದಕ್ಕೆ ಸಾಗು ಮಾಡಿದ್ದಾರೆ ಆ್ಯಂಡ್ ಚಟ್ನಿ. ಇದು ಬಂದ್ಬಿಟ್ಟು ಕಾಯಿ ಚಟ್ನಿ ಅನಿಸುತ್ತೆ. ಸೊ ನನ್ನ ಚಟ್ನಿ ಅಷ್ಟೊಂದು ಇಷ್ಟ ಇಲ್ಲ ಪೂರಿ ಜೊತೆ. ಆ್ಯಂಡ್ ಪಲಾವ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಇವತ್ತು ಮಂಡೇ ಬೇರೆ ಆಗಿರೋದ್ರಿಂದ ಸೊ ಎಗ್ ಕೂಡ ಇಟ್ಟಿದ್ರು, ಬಟ್ ಎಗ್ ಬಂದ್ಬಿಟ್ಟು ವೆಜ್ಜಲ್ಲಿ. ಟಿಫನ್ ಎಲ್ಲ ಆದಮೇಲೆ ನಾನು ರೂಮ್ ರೆಡಿಯಾಗಿ ಸೊ ವ್ಯೂವಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಆ್ಯಕ್ಚುಲಾಗಿ ನಾನು ಖುಷಿ ಒಂದೇ ಥರ ಡ್ರೆಸ್ ಹಾಕಿದ್ವಿ, ಬಟ್ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಹೊರಟ್ವಿ. ಸಿಕ್ಕಾಪಟ್ಟೆ ರೋಡ್ ಅಂತೂ ಎಂಜಾಯ್ ಮಾಡಿದ್ವಿ. ಇದಂತೂ ನೇಚರೆಲ್ಲ ಸಿಕ್ಕಾಪಟ್ಟೆ. ಆ ರೆಸಾರ್ಟು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸನ್ ರೂಫಲ್ಲಿ ನಿಂತ್ಕೊಂಡು ನಾನು ಖುಷಿ ಎಲ್ಲ ಎಂಜಾಯ್ ಮಾಡಿದ್ವಿ. ಆಮೇಲೆ ಹ್ಯಾಂಗಿಂಗ್ ಸೇತುವೆ ಬ್ರಿಡ್ಜ್ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದೆರಡು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಮೂವ್ ಆಗಿ ನೆಕ್ಸ್ಟ್ ಬಂದಿದೆ ನಾವು ಕಾಪು ಬೀಚ್ ಊಟಿ ಸೈಡ್ ಬಂದ್ವಿ. ಸೊ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದಾರಲ್ಲ, ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಲ್ಟ್ರಾ ಅಲ್ಲಿ ತೆಗ್ದಿರೋದು, ಝೂಮಲ್ಲಿ ತೆಗ್ದಿದ್ದಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ಹಾಕ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ಬಂದಿದೆ ನನಗಿದು ನನ್ನ ಹಸ್ಬೆಂಡ್ ಡ್ರೀಮು, ಲೈಕ್ ಬೀಚ್ ಸೈಡಲ್ಲಿ ಒಂದು ಮಾಡಬೇಕು, ನನ್ನ ಕಾರ್ ಓಡಿಸ್ಬೇಕು ಕಾರಣ ಅಂತ. ಸೊ ಅದನ್ನು ಕವರ್ ಅಪ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಎಲ್ಲೂ ಕೂಡ. ಆ್ಯಂಡ್ ನೆಕ್ಸ್ಟ್ ಬೀಚಲ್ಲಿ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಉಪ್ಪಿತಪ್ಪ ಸಮುದ್ರ ಏನೇ ಆದರೂ. ಆಮೇಲೆ ಲೈಟ್ ಹೌಸ್ ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಾಗಿ ಒಂದು ½ an hour ಅಷ್ಟೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ನಾವು ಕೂಡ ಟಯರ್ಡ್ ಆಗಿದ್ವಿ, ಹೊಟ್ಟೆ ಹಸಿತಾಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಫಿಶ್ ಊಟಕ್ಕೆ ತಿಮ್ಮಪ್ಪ ಹೋಟೆಲ್ಲು. ಇದು ಒನ್ ಆಫ್ ಹೇಳಬೇಕಂದ್ರೆ ನಾನು ಖುಷಿಗೆ ಹೇಳ್ತಾ ಇದ್ದೀನಿ, ಪ್ರಾನ್ಸು, ಬೊಂಡಾಯ್ಸು ಮತ್ತು ಬಾಯ್ಲ್ಡ್ ರೈಸು, ಚಿಕನ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ದೆ. ಫಿಶ್ ಊಟ ನಿಜವಾಗ್ಲೂ ಸೂಪರಾಗಿತ್ತು. ನಂಗೆ ಆಕ್ಟೋಪಸ್ ತಿನ್ಬೇಕಂತ ಆಸೆ ಇತ್ತು, ಬಟ್ ಅಲ್ಲಿ ಸಿಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಕರಣಣ್ಣ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಅವರಂತೂ ಫಿಶ್ ಲವರು ಹೇಳ್ಬೇಕಂದ್ರೆ. ಪ್ರಿಯಾ ಅಂತೂ ಫುಡ್ಡಿ ಅವಳು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಏನು ಪ್ರೀತಿ ನೋಡ್ರಿ ಅದರಲ್ಲೂ, ಅಬ್ಬಾ ವಾವ್. ಬಟ್ ಈ ಸೈಡ್ ಉಡುಪಿ ಕಡೆ ಬಂದರೆ ನಿಜವಾಗ್ಲೂ ಈ ಫುಡ್ನ ತಿನ್ನಿ, ಈ ಹೋಟೆಲ್ಗೆ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬ ಹೈಜಿನಿಕ್ ಆಗೂ ಇದೆ, ತುಂಬ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ನಾನು ಫಿಶ್ ಲವರ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಹೋಗ್ಬೇಕಾದ್ರೆ ತುಂಬ ಬೇಜಾರಾಗ್ತಿದೆ, ತುಂಬ ಎಂಜಾಯ್ ಮಾಡಿದ್ವಿ. ಕೊನೆಗೆ ಬರಬೇಕಾದ್ರೆ ಮತ್ತೆ ಈ ಟ್ರಿಪ್ ಈ ಥರ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಬಟ್ ತುಂಬ ಬೇಜಾರಾಗ್ತಿತ್ತು ಬರಬೇಕಾದ್ರೆ ಅಂತೂ. ನಮ್ಮ ಬಾಸ್ ಅಂತೂ ಮೈಸೂರು ಕಡೆ ಹೊರಟರು, ನಾವು ಬ್ಯಾಂಗ್ಳೂರು ಕಡೆ ಬ್ಯಾಕ್ ಟು ಬ್ಯಾಂಗ್ಳೂರು ಬಂದ್ವಿ. ಬಟ್ ಈ ಸಾವಿರಾರು ನೆನಪು ಫೋಟೋಸು ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಬಟ್ ಡೆಫಿನೆಟಾಗಿ ನಿಮ್ಗೆ ಮುಂದಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಜವಾಗ್ಲೂ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.